ನಮಸ್ಕಾರ ಸ್ನೇಹಿತರೆ. ದೊಡ್ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಅತ್ತು ಬಿಟ್ಟಿದ್ದಾರೆ. ಗಿಲ್ಲಿ ನಟ ಬಗ್ಗೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಅಸಲಿಗೆ ಗಿಲ್ಲಿ ನಟ ಮೇಲೆ ರಕ್ಷಿತಾ ಶೆಟ್ಟಿ ಬೇಜಾರ್ ಮಾಡ್ಕೊಂಡಿದ್ಯಾಕೆ? ಏಕಾಏಕಿ ಕಣ್ಣೀರು ಸುರಿಸಿದ್ಯಾಕೆ? ಬಿಗ್ ಬಾಸ್ ಕಾರಣ 12 ಕಾರ್ಯಕ್ರಮ ಮುಗಿದು ಇನ್ನೇನು ಒಂದು ತಿಂಗಳಾಯ್ತು. ಆದ್ರೂ ಬಿಗ್ ಬಾಸ್ ಹವಾ ಇನ್ನೂ ಕಮ್ಮಿ ಆಗಿಲ್ಲ. ಎಲ್ಲೆಲ್ಲೂ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕ್ರೇಜ್ ಜೋರಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದೇ ತಡ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಗಿಲ್ಲಿ ನಟ ಭೇಟಿ ಕೊಡ್ತಿದ್ದಾರೆ. ಹೇಗಿರುವಾಗಲೇ ಗಿಲ್ಲಿ ನಟ ಮೇಲೆ ರಕ್ಷಿತಾ ಶೆಟ್ಟಿ ತಮ್ಮ ಬೇಸರ ಹೊರಹಾಕಿದ್ದಾರೆ. ಸಾಲದಕ್ಕೆ ರಕ್ಷಿತಾ ಶೆಟ್ಟಿ ಕಣ್ಣೀರು ಸುರಿಸಿದ್ದಾರೆ. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೊಡ್ಮನೆ ಹಬ್ಬ ಕಾರ್ಯಕ್ರಮ ನಡೆಯಿತು. ಫೆಬ್ರವರಿ 14ರಂದು ದೊಡ್ಮನೆ ಹಬ್ಬ ಶೋ ಪ್ರಸಾರವಾಯಿತು. ಇದೇ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಕಣ್ಣೀರು ಸುರಿಸಿದ್ದಾರೆ. ಹಾಗಿದ್ರೆ ರಕ್ಷಿತಾ ಶೆಟ್ಟಿ ಹೇಳಿದ್ದೇನು? ದೊಡ್ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ ರಕ್ಷಿತಾ ಶೆಟ್ಟಿ, ನನ್ನ ದೇಹ ಇಲ್ಲಿದೆ ಅಷ್ಟೇ, ಆದ್ರೆ ನನ್ನ ಮನಸ್ಸು ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದೆ. ನಾನು ಅಲ್ಲಿಂದ ಇನ್ನು ಹೊರಗೆ ಬಂದಿಲ್ಲ. ನಾವೆಲ್ಲ ತುಂಬಾ ಜಗಳ ಮಾಡಿದ್ದೀವಿ. ಹೊಟ್ಟೆ ಕಿಚ್ಚು ಇರಬಹುದು, ಕೋಪ, ನಿಷ್ಠುರ ಎಲ್ಲಾ ಇರಬಹುದು. ಆದ್ರೆ ಎಲ್ಲರನ್ನ ನಾನು ನೋಡುವಾಗ ಒಂದೊಂದು ಮೆಮೊರಿ ನೆನಪಾಗುತ್ತೆ. ಒಳಗೆ ಹೇಗಿದ್ವೋ ಹೊರಗೆ ಸಹ ಅದೇ ಅನುಬಂಧ ಮುಂದುವರಿಯುತ್ತದೆ ಎಂಬ ಆಶಯ ನನಗಿತ್ತು. ಎಲ್ಲೋ ಒಂದು ಕಡೆ ಅದು ಡಿಸ್ಕನೆಕ್ಟ್ ಆದ್ರೆ ಹರ್ಟ್ ಆಗುತ್ತೆ ಎಂದು ಹೇಳಿ ರಕ್ಷಿತಾ ಶೆಟ್ಟಿ ಅತ್ತು ಬಿಟ್ಟಿದ್ದಾರೆ. ಕಣ್ಣೀರು ಸುರಿಸಿದ ನಂತರ ವೇದಿಕೆಯ ಮೇಲೆ ಅತ್ತಿದ್ದೇನೆ, ರಿಯಲಿ ಸಾರಿ ಎಂದು ರಕ್ಷಿತಾ ಶೆಟ್ಟಿ ಕ್ಷಮೆ ಕೂಡ ಹೇಳಿದ್ದಾರೆ. ಇನ್ನು ರಕ್ಷಿತಾ ಹೇಳಿದ್ದು ಗಿಲ್ಲಿ ಬಗ್ಗೆನಾ? ರಕ್ಷಿತಾ ಶೆಟ್ಟಿ ಅಳ್ತಿದ್ದಂತೆಯೇ ಗಿಲ್ಲಿ ನಟ ವೇದಿಕೆ ಮೇಲೆ ಬಂದ್ರು. ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಹ್ಯಾಂಡ್ ಶೇಕ್ ಮಾಡಿದ್ರು. ಆಗ ನೀವು ನನಗೆ ಮತ್ತು ರಘುಗೆ ಸಹ ಕೈ ಕೊಡಬೇಕು ಎಂದರು ರಕ್ಷಿತಾ ಶೆಟ್ಟಿ. ಆಗ ನಾನು ಯಾವತ್ತೂ ಕೈ ಕೊಡೋನು ಅಲ್ಲ, ತಲೆ ಕೆಡ್ಸ್ಕೊಳ್ಬೇಡ ಅಂತ ಸಮಾಧಾನ ಮಾಡಿದರು ಗಿಲ್ಲಿ ನಟ. ಈ ವೇಳೆ ಈಗ ಖುಷಿ ಆಯ್ತಾ? ಈ ತರಹ ನಿಸ್ವಾರ್ಥ ಸ್ನೇಹ ಕಾಣೋದು ಅಪರೂಪ ಎಂದು ನಿರೂಪಕಿ ಸುಷ್ಮಾ ಕೇರಾವ್ ಹೇಳಿದ್ರು. ಆಗ ತಪ್ಪಾಯ್ತು ಕಣವ್ವ, ನಿನ್ನ ಕಾಲಿಗೆ ಬೀಳ್ತೀನಿ ಎಂದು ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಹೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ, ರಘು, ರಕ್ಷಿತಾ ಮಧ್ಯೆ ಆತ್ಮೀಯತೆ ಇತ್ತು. ಗಿಲ್ಲಿ ನಟ, ಕಾವ್ಯ ಮಧ್ಯೆಯೂ ಉತ್ತಮ ಸ್ನೇಹ ಇತ್ತು. ಇದರಿಂದ ರಕ್ಷಿತಾ ಶೆಟ್ಟಿ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಇದೆ. ಹೊರಗೆ ಬಂದ್ಮೇಲೆ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಇದೇ ವಿಷಯಕ್ಕೆ ರಕ್ಷಿತಾ ಶೆಟ್ಟಿ ಬೇಸರಗೊಂಡಿದ್ರು. ಸ್ನೇಹಿತರೆ, ಯಾರೆಲ್ಲ ಬಿಗ್ ಬಾಸ್ ಕನ್ನಡ 12 ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.